ಇವತ್ತು ಸಂಜೆ ಟೈಮಲ್ಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೆ. ನಂದು ಮತ್ತು ಪ್ರಾಗ್ಯಂದು ಇಬ್ಬರದ್ದು ಸ್ನಾನ ಆಯಿತು. ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಅಪ್ಪ ನೋಡ್ತಾ ಇರ್ಬೋದು, ಅಂಗಳದಲ್ಲಿ ಹುಲ್ಲೆಲ್ಲ ಬೆಳೆದಿದೆಯಲ್ಲ ಅದನ್ನು ತೆಗಿತಾ ಇದ್ದಾರೆ. ಇನ್ನು ನಮ್ಮ ಮನೆಯಲ್ಲಿ ಹೊಸ್ತು ಬಂತಲ್ಲ, ಹಾಗಾಗಿ ಅಷ್ಟರೊಳಗೆ ಅಂಗಳದಲ್ಲಿರೋದು ಹುಲ್ಲೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇವತ್ತು ತುಂಬ ಟೈಮ್ ಆದಮೇಲೆ ರೊಟ್ಟಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅಂದರೆ ನನಗೆ ಅಲ್ಲಿ ಮಿಕ್ಸಿಯಲ್ಲೆಲ್ಲ ಕಡ್ದು ಮಾಡಲಿಕ್ಕಾಗೋದಿಲ್ಲ ಮಂಗಳೂರಲ್ಲಿ, ಹಾಗಾಗಿ ಇಲ್ಲಿ ಕಲ್ಲಲ್ಲಿ ರುಬ್ಬೋದಲ್ಲ. ಹಾಗಾಗಿ ಕುಶಲಕ್ಕಿ ಮತ್ತು ತೆಂಗಿನಕಾಯಿಯನ್ನು ನೆನೆಸಿಟ್ಟಿದ್ದೀನಿ. ಎಲ್ಲ ಮಾಡ್ತೇನೆ. ಮಾಡಿದ್ದೆ ಈಗ ಮಮ್ಮಿಗೆ ನಾನು ರುಬ್ಬುತ್ತಾ ಇದ್ದೀನಿ. ಅದಕ್ಕೆ ಯಾವ ಸ್ವಲ್ಪ ಅಕ್ಕಿ ಹಾಕೋಣ. ಫುಲ್ ಅಕ್ಕಿ ಹಾಕೋಬೇಕು. ಎಷ್ಟು ಒಂದು 10 ಹಾಕ್ಬೇಕು. 10 ಬೇಕಾದ್ರೂ ಹಾಕ್ಬೋದು. 100 ಬೇಕಾದ್ರೆ ಹಾಕೋದು. ತಗೊಂಡು ಈಗ ಕಾಯಿ ಯಾರು ರುಬ್ಬೇಕು. ಇದನ್ನೆಲ್ಲ ರುಬ್ಬುದಂತೆ, ನಾನು ನೋಡ್ತಾ ಕೂತ್ಕೊಳ್ಳೋದಂತೆ, ಬೇಗ ಬೇಗ ಕೆಲಸ ಮಾಡ್ತಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಂಟೆ ಬಂದು 5 ಗಂಟೆ ಆಯಿತು. ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆರಾಮಿಲ್ಲ, ಸ್ವಲ್ಪ ಜ್ವರ ಬಂದಾಗಿದೆ, ಮೈಕೆಲ್ಲ ನೋವಿದೆ. ಹಾಗೆ ರೊಟ್ಟಿ ತಿನ್ನುವ ಕುಶಲಕ್ಕಿದು ಅಂತ ಅನ್ನಿಸ್ತಾ ಉಂಟು. ಹಾಗೆ ಮಾಡುವ ಅಂತ ಏನಿಲ್ಲ, ಅದಕ್ಕೆ ಕುಶಲಕ್ಕಿ ಒಂದು 5-6 ಗಂಟೆ ನೆನೆಸ್ಬೇಕು. ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡೋ ಪ್ರೊಸೀಜರನ್ನು ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಆಗ ಪ್ರಾಗ್ಯ ಸುಮ್ಮನೆ ತಂಟೆ ಮಾಡ್ತಿದ್ಲಂತ ಬಾಯಿ ಮಾತಿಗೆ ಹೇಳಿದೆವು, ನಾವು ರೊಟ್ಟಿ ಮಾಡುವ, ನೀನು ರುಬ್ಬ ಅಂತ. ಬಂದ್ಲ ಅಲ್ಲಿಗೆ ನನ್ನ ಕೆಲಸ ಎಲ್ಲ ಹಾಳು ಮಾಡಲಿಕ್ಕೆ. ಹೇಳೋದಿಲ್ಲ ನಾನು ರುಬ್ತೀನಿ ಅಂತ. ಅವಳು ರುಬ್ಬಿದ್ರೆ ನಾನು 8 ಗಂಟೆ ಆದರೂ ತಿನ್ನೋಕ್ಕಾಗೋದಿಲ್ಲ ರೊಟ್ಟಿ. ಅದಕ್ಕೆ ನಿಂಗೆ ಆಮೇಲೆ ಲಾಸ್ಟಲ್ಲಿ ಕೊಡ್ತೀನಿ, ಹೋಗು ಇವಾಗ ನಿಂಗೆ ಕಷ್ಟ ಆಗುತ್ತೆ, ನಾನು ರುಬ್ಬಿ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿ ಅವಳನ್ನ ಓಡಿಸಿದೆ. ಹಾಗೆ ಇವಾಗ ನೋಡಿ ಎಲ್ಲ ರುಬ್ಬಿದ್ದಾಯಿತು, ನುಣ್ಣಗೆ ರುಬ್ಕೊಂಡಿದ್ದೇನೆ. ಹಾಗೆ ಇವಾಗ ಒಂದು ಬಾಳೆಲೆಗೆ ಹಚ್ಚಿಬಿಟ್ಟು ನಾವು ಇದನ್ನು ಸೀದಾ ಕಾವಲಿಗೆ ಹಾಕಿದರೆ ಆಯಿತು. ಬೇರೆ ಪ್ಲಾಸ್ಟಿಕಲ್ಲಿ ಹಾಕಿದರೆ ಅದು ಕೆಮಿಕಲೈಸ್ಡ್ ಆಗಿರುತ್ತೆ. ಇದರ ಬಾಳೆ ಎಲೆಯಲ್ಲಿ ಅದರಲ್ಲಿರೋ ಒಂದು ಏನು ಒಳ್ಳೆಯ ಅಂಶಗಳು ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ, ಇದು ಒಳ್ಳೆಯದು. ಹಾಗೆ ಒಂದು 3-4 ಬಾಳೆ ಎಲೆ ತಂದಿಟ್ಟಿದ್ದೀನಿ. 1-2 ಸಲ ಬಾಳೆ ಎಲೆಯಲ್ಲಿ ಮಾಡ್ಕೋಬೋದು. ಒಂದು ಬಾಳೆ ಎಲೆಯಲ್ಲಿ ನೋಡಿ ಈ ಥರ ಬರಬೇಕು. ಹಾಗೆ ಇನ್ನೊಂದು ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಇದು ಎಂತ ಗೊತ್ತುಂಟ, ಒಲೆಯಲ್ಲಿ ಮಾಡಿ ಮತ್ತು ಕೆಂಡದಲ್ಲಿ ಹಾಕಿ ಸುಡಬೇಕು, ಅವಾಗ ತುಂಬ ಚೆನ್ನಾಗಾಗುತ್ತೆ. ಬಟ್ ನಮ್ಮ ಮನೇಲಿ ಅಲ್ಲಿ ಕಬ್ಬಿಣದ ಕಾವಲಿ ಇಲ್ಲ, ಹಾಗಾಗಿ ನಾನು ಅದರಲ್ಲೇ ಮಾಡಿದೆ. ಹಾಗೆ ಪ್ರಾಗ್ಯಂಗೆ ಇವಾಗ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದು, ಹೇಗಿದೆ ಅಂತ ಹೇಳಂತ. ಸೂಪರ್ ಅಂತ ಹೇಳ್ತಾಳೆ ನೋಡಿ ಏನು ಕೊಟ್ಟರು. ಹಾಗೆ ನಾನು ಕೂಡ ಸೌತೆಕಾಯಿ ಸಾಂಬಾರು ಮತ್ತು ರೊಟ್ಟಿ ಹಾಕ್ಕೊಂಡು ತಿನ್ನೋಕ್ಕೆ ರೆಡಿ ಆದೆ. ಹಾಗೆ ತುಂಬ ವರ್ಷದ ಮೇಲೆ ನಮ್ಮನೆಯಲ್ಲಿ ಸುವರ್ಣಗಡ್ಡೆ ಗಿಡ ಅದು ಬರ್ತದಲ್ಲ, ಅದು ಆಗ್ತದೆ. ನಮ್ಮನೇಲಿ ಯಾವತ್ತೂ ತೆಗ್ದಿರಲಿಲ್ಲ. ಈ ಸಲ ಮಾತ್ರ ಫಸ್ಟ್ ಟೈಮ್ ನಮ್ಮನೇಲಿ ಸುವರ್ಣಗಡ್ಡೆ ಆಗಿದ್ದು. ಖುಷಿ ಆಯಿತು ಭಾರಿ. ನಮ್ಮನೇಲಿ ಆಗಿದ್ದಲ್ಲ, ಫ್ರೆಶ್, ನೋ ಕೆಮಿಕಲ್, ಏನು ಕೆಮಿಕಲ್ ಇಲ್ಲದೆ ಸುವರ್ಣಗಡ್ಡೆ ಆಯಿತು. ನಾನು ಅಪ್ಪಂಗೆ ಹೇಳಿದೆ, ನಾನು ವೀಡಿಯೋ ಮಾಡ್ತಿದ್ದೆ, ನೀವು ಯಾಕೆ ನಂಗೆ ಹೇಳಿಲ್ಲ ಅಂತ ನಾನು ಅವ್ರ ಥರ ಜಗಳ ಮಾಡಿದೆ. ಹಾಗೆ ನಮ್ಮನೇಲಿ ನೋಡಿ ಸೀರೆ ರಾಶಿಯಾಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜ್ವರ ಬಂದುಬಿಟ್ಟಿದೆ, ಮೈಕೆಲ್ಲ ನೋವು. ಹಾಗೆ ಮನೆ ಕೆಲಸ ಎಲ್ಲ ಆಯಿತು. ಇವಾಗ ನಾಡಿದ್ದು ಮದುವೆಗೆ ನಾನು ಸೀರೆ ತೊಗೊಂಡಿಲ್ಲ, ಇದ್ದಿದ್ರಲ್ಲೇ ಯಾವುದಾದ್ರೂ ಉಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಯಾವ ಸೀರೆ ಉಡೋದು ಅಂತ ನೋಡ್ತಾ ಇದ್ದೀನಿ, ಯಾವುದು ಬ್ಲೌಸ್ ಆಗ್ತದಾ ಇಲ್ವಾ ಅಂತೇಳಿ. ಸೊ ಇದು ನನ್ನ ಧಾರೆ ಸೀರೆ ನೋಡಿ. ಧಾರೆ ಸೀರೆ ಅಲ್ಲ, ಇದು ಮುಹೂರ್ತ ಸೀರೆ. ಮದುವೆ ಎಲ್ಲ ಒಂದ್ಸತಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಅದೇನೋ ಸ್ವಾತಿ ಬಿಸಿಲು ಅಂತ ಬರುತ್ತೆ, ಅವಾಗ ಈ ರೇಷ್ಮೆ ಸೀರೆಗಳೆಲ್ಲ ನಾವು ಬಿಸಿಲಿಗೆ ಹಾಕಿ ಸ್ವಲ್ಪ ಬಿಸಿಲಲ್ಲಿಟ್ಟು ತೆಗಿಬೇಕು, ಒಳ್ಳೇದಂತೆ. ಬಟ್ ಆ ಟೈಮಲ್ಲಿ ನಾವು ಮನೇಲಿ ಇರುವುದಿಲ್ವಲ್ಲ, ನಮ್ದು ಸೀರೆ ಎಲ್ಲ ಇಲ್ಲೇ ಇರ್ತದೆ. ಇದು ನನ್ನ ಅಕ್ಕನ ಮದುವೆಗೆ ನಾನು ತಗೊಂಡಿದ್ದು ಈ ಸ್ಯಾರಿ. ಹಾಗೆ ಇದರದ್ದು ಬ್ಲೌಸ್ ಮಾತ್ರ ಶಾರ್ಟ್ ಹ್ಯಾಂಡ್. ಇವಾಗೆಲ್ಲ ಇಷ್ಟು ಕೈ ಇಡ್ತಾರಲ್ವಾ, ಇದು ಶಾರ್ಟ್ ಹ್ಯಾಂಡ್ ಕೈ. ಯಾವ ಸೀರೆ ಉಡೋದು ಗೊತ್ತಿಲ್ಲ. ಫ್ಯಾನ್ಸಿ ಸೀರೆ ಅಂತೂ ಉಡಲ್ಲ. ಇದು ನನ್ನ ಹತ್ರ ಇರೋ ಫ್ಯಾನ್ಸಿ ಸೀರೆ. ತುಂಬ ಟೈಮ್ ಆಯಿತು, ನಾನು ಉಟ್ಟೇ ಇಲ್ಲ. ಇದು ನೋಡಿ 1-2 ಸಲ ಉಟ್ಟಿರ್ಬೋದು. ಕಲರ್ ನೋಡಿ
ಎಷ್ಟು ತುಂಬ ಇದೊಂಥರ ಕಲರ್ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ. ಬಟ್ ಇದು ತೆಳ್ಳಗಿದೆ ಈ ಥರ, ಇದೆಲ್ಲ ಮಣಿ ಮಣಿ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದಕ್ಕೂ ರಿಸೆಪ್ಷನಿಗೆ ಉಡ್ಬೋದು ನೋಡಿ, ಈ ಥರ ಇದೆ ಸೀರೆ. ಯಾವ್ದು ಉಡೋದಂತ ಗೊತ್ತಿಲ್ಲ ಎಲ್ಲ. ಯಪ್ಪಾ ದೇವ್ರೆ, ಇದು ಸೀರೆ ತೆಗೆದ್ರೆ ಇಡೀ ಮಣಿ ಮಣಿ ಎಲ್ಲ ಶೈನಿಂಗ್ ನೋಡಿ, ಬಟ್ಟೆ ತುಂಬಿ ಬಿಡೋದು. ಇದು ನೋಡಿ ನಂದು ದಾರೆ ಸ್ಯಾರಿ ಈ ಥರ ಇದೆ. ಅಮ್ಮ ಹೇಳೋದು ಇದೇ ಸ್ಯಾರಿ ಉಡು, ದಾರೆ ಸೀರೆ ವರ್ಷಕ್ಕೊಂದ್ಸಲ ಉಡ್ಬೇಕಂತ ಹೇಳುದು. ನನಗೆ ಇಷ್ಟ ಇಲ್ಲ, ಬೇರೆ ಯಾವ್ದು ಉಡುವ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಸ್ಯಾರಿ. ಮತ್ತೆ ನಾನು ಪಾತ್ರೆ ತೊಳೆದು ಬಂದಿದ್ದೆ. ಪ್ರಾಗಿ ಪಾತ್ರೆ ತೊಳೆದು ಬಂದೆ. ನಿಮ್ಗೆ ಯಾವ ಸೀರೆ ಇಷ್ಟ ಆ ಸೀರೆ ಇದು ನೋಡಿ. ಇದು ಎಲ್ಲ ಶಾರ್ಟ್ ಹ್ಯಾಂಡ್, ಅದಕ್ಕೆ ನನಗೆ ಉಡಕ್ಕೆ ಮನಸ್ಸಿಲ್ಲ ಈ ಸೀರೆಗಳು. ಇದು ನೋಡಿ ಈ ತರ ಉಂಟು, ತುಂಬಾ ಚೆನ್ನಾಗಿದೆ ಈ ಸೀರೆ. ಬ್ಲೌಸ್ ಎಲ್ಲ ಶಾರ್ಟ್ ಹ್ಯಾಂಡ್ ಈ ತರ ಇದೆ, ಎಲ್ಲ ಶಾರ್ಟ್ ಹ್ಯಾಂಡ್ ಬ್ಲೌಸ್. ಹೌದು, ಶಾರ್ಟ್ ಹ್ಯಾಂಡ್ ಜೊತೆ ಎಲ್ಲವೂ ಇರ್ತದೆ. ಎಲ್ಲದರಲ್ಲೂ ಶಾರ್ಟ್ ಹ್ಯಾಂಡ್ ಮುಂಚೆನೆ ಇಲ್ಲೊಂದು ಶಾರ್ಟ್ ಅಲ್ಲ ಬಿಗ್ ಹ್ಯಾಂಡ್ ಇದೆ. ಬಿಗ್ ಹ್ಯಾಂಡ್ ಈ ಸೀರೆ ನೋಡಿ. ಕಮೆಂಟ್ ಮೂಲಕ ತಿಳಿಸಿ ನನಗೆ ಯಾವ ಸೀರೆ ಉಡ್ಬೋದು ಅಂತ, ಚೆನ್ನಾಗಿದೆ ಅಂತ. ಈ ಸೀರೆ ಬ್ಲೌಸ್ ಮಾತ್ರ ಶಾರ್ಟ್ ಹ್ಯಾಂಡ್ ಅಷ್ಟೇ. ನಿಮ್ಗೆ ಈ ಸೀರೆ ಇಷ್ಟ ಆಯ್ತಾ? ಬ್ಲೌಸ್ ಸೀರೆ ಈ ಸೀರೆ ಇಷ್ಟ ಆಯ್ತಾ? ಯಾವ ಸೀರೆ ನಿಮಗೆ ಇಷ್ಟ ಆಯ್ತು ಅದನ್ನ ನಿಮ್ಮಮ್ಮ ಉಳ್ಕೊಂತಾರೆ ಅಂತ ಹೇಳಿದ್ಲು. ನಿಮ್ಗೆ ಒಂದು ಏನೋ ತೋರ್ಸ್ಬೇಕಿತ್ತು, ಅದು ಪಾರ್ಸಲ್. ಪ್ರಾಗ್ ಹೇಳೋದು ರಿಸೆಪ್ಷನ್ಗೆ ಇದನ್ನ ಹಾಕು ಅಂತ. ಇಲ್ಲಿ ನೋಡಿ, ನಿಮ್ಗೆ ಇದು ಇಷ್ಟ ಆದ್ರೆ ನೋಡಿ. ಇದು ಮೀನು ಹಿಡಿಲಿಕ್ಕೆ ಬಲೆ ತರ ಉಂಟಲ್ಲ ನೋಡಿ ಈ ಸೀರೆ. ಈ ಸೀರೆ ನಿಮ್ಗೆ ಇಷ್ಟ ಆದ್ರೆ ನಾನು ಆಗ ನೋಡಿದ್ದೆ, ಈ ತರ ಇದೆ, ತುಂಬಾ ಚಂದ ಇತ್ತು. ಮತ್ತೆ ನಿಮ್ಗೆ ನೋಡಿ ಈ ತರ ಇದೆ. ಮಮ್ಮಿ ರಿಸೆಪ್ಷನ್ಗೆ ಇದನ್ನ ಹಾಕಂತ ಹೇಳೋದು ಪ್ರಾಗ್ಯ. ನಿಮ್ಗೆ ಮದುವೆಗೆ ಈ ಸೀರೆ ಹಾಕ್ಬೇಕಾ ಅಮ್ಮ? ಈ ಸೀರೆ ಅಷ್ಟೊಂದು ಬ್ಲ್ಯಾಕ್ ಮತ್ತೆ ಗೋಲ್ಡನ್. ಓಕೆ, ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಇದನ್ನೆಲ್ಲ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು. ಇವಾಗ ಕರೆಕ್ಟ್ ಆಗಿ ಕಾಟನ್ ಸೀರೆ ಬೇರೆ, ಸಿಲ್ಕ್ ಸೀರೆಗಳು ಬೇರೆ ಬೇರೆ ಮಾಡಿ ಇಡುದು ನಾನು. ಮತ್ತೆ 4 ಜನ ಅಲ್ಲಿ ಕೈ ಹಾಕಿದಾಗ ಮತ್ತೆ ಎಲ್ಲೆಲ್ಲ ಹಾಕಿರ್ತೇನೆ ನಾನು. ಸಪ್ರೇಟ್ ಆಗಿ ಕವರ್ ಎಲ್ಲ ಹಾಕಿ ನೀಟಾಗಿ ಇಟ್ಟೋಗಿರ್ತೀನಿ. ಅಮ್ಮ ಮತ್ತೆ ಯಾರು ಬರಲ್ಲ, ಅಕ್ಕ ಏನಾದ್ರೆಲ್ಲ ಮುಟ್ಟಕ್ ಹೋಗಲ್ಲ, ಅಮ್ಮ ಏನಾದ್ರು ಮಾಡಿರ್ತಾರೆ ಅಷ್ಟೇ. ಓಕೆ, ನಾನೆಲ್ಲವನ್ನ ನೀಟಾಗಿ ಜೋಡಿಸ್ಬಿಟ್ಟು ಮತ್ತೆ ಹಾಗೆ ಇವತ್ತು ಬೆಳಿಗ್ಗೆ ಅಪ್ಪ ಬೆಳಿಗ್ಗೆನೆ ರೆಡಿಯಾಗಿ ಫಂಕ್ಷನಿಗೆ ಹೊರಟಿದ್ದಾರೆ. ಹಾಗೆ ಪ್ರಾಗ್ಗೆ ನೋಡಿ ಗೊರಕೆ ಹೊಡಿತಾ ಇದ್ದಾಳೆ. ನಾನು ಎದ್ದೇಳು ಅಂತ ಹೇಳ್ತಾ ಇದ್ದೀನಿ. ಅವಳು ಇವತ್ತು ಲೇಟಾಗಿ ಎದ್ಲು ಸ್ವಲ್ಪ. ನಾನು ಆವಾಗಲೇ ಎದ್ದು ಅಪ್ಪನ ಬಟ್ಟೆ ಎಲ್ಲ ಐರನ್ ಮಾಡಿ ಕೊಟ್ಟೆ. ಹಾಗೆ ಇವತ್ತು ನಮ್ಮ ರಿಲೇಟಿವ್ ಒಬ್ಬರದ್ದು ಮೊಮ್ಮಗಂದು ಬರ್ಡೇ ಉಂಟು ದೂರ, ಹಾಗೆ ನಾನು ಹೋಗೋದಿತ್ತು. ಮತ್ತು ನನಗೆ ಸ್ವಲ್ಪ ಆರಾಮಿಲ್ಲಲ್ಲ, ಹಾಗೆ ಅಪ್ಪನೇ ಹೋಗ್ತೀನಿ ಅಂತ ಹೇಳಿದರು. ಹೊರಟಿದ್ದಾರೆ ಇವಾಗ. ಹಾಗೆ ಇವತ್ತು ಕೂಡ ಕುಚ್ಚಲಕ್ಕಿ ರೊಟ್ಟಿನೇ ನಮ್ಮ ಮನೆಯಲ್ಲಿ. ಬೆಳಿಗ್ಗೆಯಿಂದ ಇವಾಗನ ಕಂಟಿನ್ಯೂ ಮಾಡಿದ್ದೇನೆ. ಸೊ ನಾನು ನಿನ್ನೆ ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ, ಹೇರ್ ಎಕ್ಸ್ಟೆನ್ಷನು. ತೋರಿಸ್ತೀನಿ ಹೇಗಿದೆ ಅಂತ. ಈ ಥರ ಒಂದು ಕವರಲ್ಲಿ ಬಂದಿದೆ, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಉಂಟು ತೆಗೆದು ಸಿಕ್ಕಾಗಿದೆ ಸ್ವಲ್ಪ. ನಿನ್ನೆ ಪ್ರಾಗ್ಗೆ ಹಾಕ್ಕೊಂಡೆಲ್ಲ ಆಟ ಆಡ್ತಾ ಇದ್ದೆ ನೋಡಿ. ಈ ಥರ ಉಂಟು ಹೇರ್ ಎಕ್ಸ್ಟೆನ್ಷನ್, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು 163 ಕೊಟ್ಟಿದ್ದೀನಿ. ನನ್ನ ಹೇರಿಗೆ ಹಾಕಿ ನೋಡುವ ಅಂತಿದ್ದೀನಿ. ನಿನ್ನೆ ಸ್ವಲ್ಪ ಹಾಕಿ ನೋಡಿದೆ, ಅದು ಅಷ್ಟು ಕಂಫರ್ಟೇಬಲ್ ಅಂದರೆ ಕರೆಕ್ಟಾಗಿ ನಾನು ಹಾಕಿರಲಿಲ್ಲ. ಕರೆಕ್ಟಾಗಿ ಹಾಕಿ ನೋಡಬೇಕು. ನನಗೆ ಸೂಟ್ ಆದರೆ ಇದನ್ನು ನಾನು ಹಾಕ್ಕೋತೀನಿ, ಇಲ್ಲ ಅಂದರೆ ಪ್ರಾಗ್ಯಂಗೆ ಹಾಕುವ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿದೆ. 163 ರುಪೀಸಿಗೆ ವರ್ತ್ ಅಂತ ಅನಿಸುತ್ತೆ. ಯಾರಾದರೂ ಈ ಥರ ಸ್ಟ್ರೈಟ್ ಹೇರ್ ಇದ್ರೆ ಆರಾಮಾಗಿ ಹಾಕೋಬಹುದು. ಇಲ್ಲಾಂದ್ರೆ ನಿಮ್ಮ ಹೇರ್ನ ಸ್ವಲ್ಪ ಸ್ಟ್ರೈಟ್ ಮಾಡಿಬಿಟ್ಟು ಈ ಥರ ಲಾಂಗ್ ಹೇರ್ ಎಕ್ಸ್ಟೆನ್ಷನ್ನ ಹಾಕೋಬಹುದು. ತುಂಬ ಚೆನ್ನಾಗಿದೆ, ಮೀಶೋದಲ್ಲಿ ತಗೊಂಡಿದ್ದು ನೋಡಿ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ನಿಮಗೆ ಹೇರ್ ಅಲ್ಲ ಅಂತ ಗೊತ್ತೇ ಆಗಲ್ಲ, ಹೇರ್ ಥರನೇ ಇದೆ ನೋಡಿ. ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಬೇಕಾದ್ರೆ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಥರ ಕ್ಲಿಪ್ ಹಾಕೋದು
ನೋಡಿ ಈ ತರ ಕ್ಲಿಪ್ಸ್ ಕೊಟ್ಟಿರ್ತಾರೆ. ಇದನ್ನ ನೀಟಾಗಿ ನೀವು ಹೇರಿಗೆ ಹಾಕುದಾದ್ರೆ ಇಲ್ಲಿ ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಹಾಫ್ ಆಗಿ ಇಲ್ಲಿ ಕ್ಲಿಪ್ ಹಾಕೊಂಡು ಇಲ್ಲಿ ಇದನ್ನ ಅಡ್ಜಸ್ಟೇಬಲ್ ಮಾಡಿ ಹಾಕಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ, ಕೊಡ್ಬೋದು. 160 ರುಪೀಸ್ ಆರಾಮಾಗಿ ಕೊಡ್ಬೋದು. ನೀವು ಆನ್ಲೈನಲ್ಲಿ ಪೇ ಮಾಡ್ತೀನಿ ಅಂದ್ರೆ ನಿಮಗೆ 142 ರುಪೀಸ್ಗೆ ಸಿಗುತ್ತೆ. ಮಾತ್ರ ನಿಮಗೆ ಇದು ನ್ಯಾಚುರಲ್ ಹೇರ್ ತರಾನೇ ಇದೆ ನೋಡಕ್ಕೆ. ತುಂಬಾ ಸ್ಟ್ರೈಟ್ ಆಗಿ ಲಾಂಗ್ ಆಗಿ ಸಖತ್ತಾಗಿದೆ, ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ಫಸ್ಟೇ ಲೈಕ್ ಮಾಡಿಬಿಡಿ, ಲೈಕ್ ಮಾಡಿ ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಬ್ಲಾಗೋಸ್ಕರ ವೆಯ್ಟ್ ಮಾಡಿ. ಹಾಗೆ ನಿಮ್ಮ ಸಣ್ಣದಾದ್ರೂ ಒಂದು ಕಮೆಂಟ್ ನನಗೆ ಮಾಡಿ, ತುಂಬಾ ಖುಷಿ ಆಗುತ್ತೆ ಕಮೆಂಟ್ ಮಾಡಿದಾಗ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.